ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಬೌಂಟಿ ಬಾರ್ಸ್ ಮಾಡ್ತಾಯಿದ್ದೀನಿ. ಚಾಕ್ಲೇಟು ಇದು ಒಣಗಿದ ಕೊಬ್ಬರಿಯಿಂದ ಮಾಡ್ತಾಯಿದ್ದೀನಿ. ನೋಡಿ, ಒಣಗಿದ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಮಿಕ್ಸಿಯಲ್ಲಿ ಪೀಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಇದೇ ಡೆಸಿಕೇಟೆಡ್ ಪೌಡ್ರ್. ನೋಡಿ, ಇದೇ ಡೆಸಿಕೇಟೆಡ್ ಪೌಡ್ರು. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದು ತುಂಬ ಇಷ್ಟವಾದ ಚಾಕ್ಲೇಟು, ದೊಡ್ಡವರು ತಿನ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸ್ಟವ್ ಅಂಟಿಸಿ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ 1 ಕಪ್ ಆಗೋವಷ್ಟು ಹಾಲು ತಗೊಂಡಿದ್ದೀನಿ. ಮೆಷರ್ಮೆಂಟ್ ಕಪ್ ಇಲ್ಲ ಅಂದರೆ ಯಾವುದಾದ್ರೂ ಕಪ್ ತೊಗೊಳ್ಳಿ. ಮನೇಲಿ ಯಾವ ಕಪ್ ಇದೆಯೋ ಆ ಕಪ್ ಮೆಷರ್ಮೆಂಟ್ ತೊಗೊಂಡ್ರೆ ಆಯಿತು. ಇದು 1 ಕಪ್ ಆಗೋವಷ್ಟು ನಾನು ಹಾಲು ತಗೊಂಡಿದ್ದೀನಿ. ಹಾಲು ಸ್ವಲ್ಪ ಕುದೀಲಿ. ಈಗ ನೋಡಿ, ಹಾಲೀಗ ಕುದಿಯೋಕ್ಕೆ ಬರ್ತಾಯಿದೆ. ಈಗ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಕಂಡೆನ್ಸ್ ಮಿಲ್ಕ್ ಕೂಡ ಹಾಕ್ಕೊಳ್ಬೋದು. ಈಗ ನಾನು ಅರ್ಧ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಸಕ್ಕರೆ ಎಲ್ಲ ಕರಗಲಿ ಸ್ವಲ್ಪ. ಬೇಕಾದರೆ 3/4 ಕಪ್ ಸಕ್ಕರೆ ಕೂಡ ಹಾಕ್ಕೊಳ್ಬೋದು, ಸಕ್ಕರೆ ಜಾಸ್ತಿ ತಿಂತಾರೆ ಅಂದರೆ. ಯಾಕಂದರೆ ಚಾಕ್ಲೇಟಲ್ಲೂ ಸ್ವೀಟ್ ಇರುತ್ತೆ, ಸ್ವಲ್ಪ ಒಣಗಿದ ಕೊಬ್ಬರಿಯಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇದ್ದೇ ಇರುತ್ತೆ. ಅದಕ್ಕೆ ನಾನು ಸಕ್ಕರೆ ಅರ್ಧ ಕಪ್ ಹಾಕಿದ್ದೀನಿ. ಈಗ ನಾನು ಇದಕ್ಕೆ ವೆನಿಲಾ ಎಸೆನ್ಸು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ಈಗ ನಾನು ನೋಡಿ 2 ಕಪ್ ಆಗೋವಷ್ಟು ಒಣಗಿದ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಡೆಸಿಕೇಟೆಡ್ ಪೌಡರ್ ಇದು. ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಆಗೋವಷ್ಟು ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ನೀರಿನ ಅಂಶ ಫುಲ್ ಎಳ್ಕೋಬೇಕು. ಅಲ್ಲಿವರೆಗೂ ನಾವು ಫ್ಲೇಮಲ್ಲಿಟ್ಟು ಈ ಥರ ತಿರುಗಿಸ್ತಾ ಇರಬೇಕು. ಫುಲ್ ಎಳ್ಕೊಂಬಿಡ್ಬೇಕು. ಹಾಲೆಲ್ಲ ಏನಿದೆ ಅದೆಲ್ಲ ಫುಲ್ ಮಿಕ್ಸ್ ಆಗಿ ಫುಲ್ ಡ್ರೈ ಆಗಿಬಿಡ್ಬೇಕಿದು. ಅಲ್ಲಿವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅಳತೆ ತುಂಬ ಮುಖ್ಯವಾಗುತ್ತೆ. ಅಳತೆ ಇಲ್ಲ ಅಂದರೆ ಆಗೋದೇ ಇಲ್ಲ. ನಮ್ಮ ಇಷ್ಟ ಬಂದಂಗೆ ಹಾಕ್ತೀನಿ ಅಂದರೆ ಅದು ಆಗೋದಿಲ್ಲ. ಯಾವಾಗಲೂ ಅಳತೆ ಪ್ರಕಾರನೇ ಹಾಕಬೇಕು. ಡ್ರೈ ಫ್ರೂಟ್ ಕೂಡ ಹಾಕ್ಕೊಳ್ಬೋದು. ಇದೆಲ್ಲ ಚೆನ್ನಾಗಿ ಒಂದು ಕುಡಬೇಕು. ಅಲ್ಲಿವರೆಗೂ ನಾವು ಈ ಥರ ತಿರುಗಿಸ್ತಾ ಇರೋಣ. ನಾನೇನು ಮೆಷರ್ಮೆಂಟ್ ತೋರಿಸಿದ್ದೀನಲ್ಲ ಅದು ಹಾಕಿದ್ರೆ ಈ ಥರ ಕರೆಕ್ಟಾಗಿ ಬರುತ್ತೆ. ಎಲ್ಲ ನೀರಿನಂಶ ಹೋಗಬೇಕು. ಅಲ್ಲಿವರೆಗೂ ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಇದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗಿ ಇದೆಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ. ಒಂದು ಸ್ವಲ್ಪ ತಗೊಳ್ಳಿ. ಒಂದು ಸ್ವಲ್ಪ ತಗೊಂಡು ಈ ಥರ ಕೈಗೆ ಹಾಕ್ಕೊಳ್ಳಿ. ತಗೊಂಡು ಈ ಥರ ಉಂಡೆ ಬಂದರೆ ಇದಾಗಿದೆ ಅಂತ ನೋಡಿ. ನಾವು ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಾವೆಲ್ಲ ಒಂದು ಗುಡಿಸಿದ್ರೆ ಇದು ಗೂಡು ಬಿಡುತ್ತೆ ನೋಡಿ. ನೀರಿನ ಅಂಶ ಒಂಚೂರು ಇಲ್ಲ, ತ್ಯಾವ ಇರಬಾರ್ದು ಅಷ್ಟೇ. ಈ ಥರ ಎಲ್ಲ ಒಂದು ಗುಡಿಸ್ತಿದ್ದೀನಿ. ಇವಾಗ ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ. ತಣ್ಣಗಾಗಬೇಕಿದು, ಅದಕ್ಕೆ ಅದರಲ್ಲೇ ಬಿಡ್ತೀನಿ. ನೋಡಿ, ಈಗ ತಣ್ಣಗಾಗಿದೆ. ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನೀವು ಬಾರ್ ಶೇಪಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ಈ ಥರ ತಗೊಂಡು ನೋಡಿ ಕೈಲಿ ಹಿಂಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿ ಈ ಥರ ಉದ್ದಕ್ಕೆ ಮಾಡಿ ಆಯಿತು. ಬಾರಿದು ಈ ಥರ ಮಾಡ್ಕೊಳ್ಬೋದು. ಇದು ಬಾರ್ ಆಯಿತು. ಮತ್ತು ಈ ಥರ ಉಂಡೆನ ಮಾಡ್ಕೊಳ್ಬೋದು. ನಾವು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೊಳ್ಬೋದು.
ಅದು ಒಣಗಿದ ಕೊಬ್ಬರಿ ಅಲ್ವಾ, ಸ್ವಲ್ಪ ಎಣ್ಣೆ ಅಂಶ ಇದ್ದೇ ಇರುತ್ತೆ ನೋಡಿ. ಈ ಥರ ನಾವು ರೌಂಡ್ ಕೂಡ ಮಾಡ್ಕೊಳ್ಬೋದು. ಯಾವ ಇದ್ರಲ್ಲಿ ಬೇಕಾದರೂ ನಾವು ಮಾಡ್ಕೊಳ್ಬೋದು ನೋಡಿ. ಈ ಥರನೇ ಇರಲಿ ಅಂದರೆ ಈ ಥರನೂ ಮಾಡ್ಕೊಳ್ಬೋದು ನಾವು. ಉಂಡೆ ಶೇಪು, ಉದ್ದ ಉಂಡೆ ಶೇಪು ಮಾಡ್ಕೊಂಡ್ರೆ ಇದ್ರಗಡೆ ಚಾಕ್ಲೇಟ್ ಫಿಲ್ಲಿಂಗ್ ಕೂಡ ಮಾಡ್ಕೊಳ್ಬೋದು. ನಿಮ್ಗೆ ಯಾವ ಶೇಪಲ್ಲಿ ಬೇಕಂದ್ರೆ ನೀವು ಆ ಥರ ಮಾಡ್ಕೊಳ್ಬೋದು. ಈಗ ನಾನು ಅದೇ ಥರ ಎಲ್ಲ ಮಾಡ್ಕೊಂಡು ಬರ್ತೀನಿ. ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ಬಾರು ನಿಮಗೆ ನೋಡಿ. ಈ ಥರ ಮಾಡಿಕೊಂಡು ಕೈಯಲ್ಲಿ ಈಗ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಎರಡು ಈ ಥರ ಇಟ್ಕೊಳ್ಳಿ. ಇದಾದರೂ ಪರವಾಗಿಲ್ಲ, ಇದಾದರೂ ಪರವಾಗಿಲ್ಲ. ಈ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡು ಈ ಥರ ಮೇಲೆ ಈ ಥರ ನೋಡಿ. ಎಷ್ಟು ಉದ್ದ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಇವಾಗ ನೋಡಿ ನಾನೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನೇನು ಮಾಡ್ತೀನಿ ಅಂದರೆ ಫ್ರೀಝರಲ್ಲಿ ಇಡ್ತೀನಿ 1 ಅವರ್ ಅಷ್ಟು. ಇದು ಫ್ರೀಝರಲ್ಲಿಟ್ಟು ಆಮೇಲೆ ಇದಕ್ಕೆ ಚಾಕ್ಲೇಟ್ ಅಪ್ಲೈ ಮಾಡೋಣ. ಕಪ್ ಆಗುವಷ್ಟು ಚಾಕ್ಲೇಟು ಕಟ್ ಮಾಡ್ಕೊಳ್ತೀನಿ ಚಾಕ್ಲೇಟ್ ನೋಡಿ. ಇದು ಡಾರ್ಕ್ ಚಾಕ್ಲೇಟು. ಈಗ ನಾನು 1 ಕಪ್ ಆಗುವಷ್ಟು ಚಾಕ್ಲೇಟ್ ತಗೊಂಡಿದ್ದೀನಿ. ಈ ಚಾಕ್ಲೇಟ್ ಕರಗಿಸ್ಬೇಕು. ಡಬಲ್ ಬಾಯ್ಲರ್ಲಾದರೂ ನಾವು ಕರಗಿಸ್ಬೋದು, ಇಲ್ಲಾಂದರೆ ಅವನ್ನಲ್ಲಿ 2 ನಿಮಿಷ ಇಟ್ಬಿಟ್ಟು 30 ಸೆಕೆಂಡ್ಗೆ ನಾವು ಮಿಕ್ಸ್ ಮಾಡಿಬಿಟ್ಟು ಕರಗಿಸ್ಬೋದು. ಮತ್ತು ಹಾಗೆ ನಾನು ಸ್ವಲ್ಪ ವೈಟ್ ಚಾಕ್ಲೇಟ್ ಕೂಡ ತಗೊಂಡಿದ್ದೀನಿ ಮೇಲೆ ಹಾಕೋಕ್ಕೆ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಬರೀ ಡಾರ್ಕ್ ಚಾಕ್ಲೇಟೇ ಸರಿ ಹೋಗುತ್ತೆ. ಈಗ ನಾನು ಇದು ಕರಗಿಸ್ತೀನಿ ಅವನ್ನಲ್ಲಿಟ್ಟು ನೋಡಿ. ಈಗ ನಾನು 2 ಚಾಕ್ಲೇಟು ಕರಗಿಸ್ಕೊಂಡು ಬಂದಿದ್ದೀನಿ. ನನಗಿದು 2 ನಿಮಿಷ ಆಯಿತು. ಇದು ವೈಟ್ ಮತ್ತು ಚಾಕ್ಲೇಟ್ ಕರಗಿಸ್ಕೊಂಡು ಬಂದಿದ್ದೀನಿ. ಇದು ಈಗ ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಇಲ್ಲಿ ನೋಡಿ, ನಾನು 1 ಅವರು ಫ್ರೀಝರಲ್ಲಿ ಇಟ್ಟಿದ್ದೆ. ಫ್ರಿಜ್ಜಲ್ಲ, ಫ್ರೀಝರಲ್ಲಿ. ಇಲ್ಲಿ ನೋಡಿ. ಈಗ ನಾವು ಈ ಚಾಕ್ಲೇಟ್ ತಗೊಂಡು ಚಾಕ್ಲೇಟ್ ಫುಲ್ಲು ತಣ್ಣಗಾಗಬೇಕು. ಸ್ವಲ್ಪ ಈ ಚಾಕ್ಲೇಟು ನಾವು ಮಿಕ್ಸ್ ಮಾಡಿದ್ದೇವಲ್ಲ, ಇದು ತಣ್ಣಗಾಗಬೇಕು. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದೊಂದೇ ತಗೊಂಡು ಈ ಥರ ಡಿಪ್ ಮಾಡ್ಕೊಂಬಿಡ್ತೀನಿ. ಈ ಥರ ಡಿಪ್ ಮಾಡಿಕೊಂಡು ಇದೊಂದು ತಟ್ಟೆಯಲ್ಲಿ ಇಡ್ತೀನಿ. ಈ ಥರ ಒಂದೊಂದೇ ಇಟ್ಕೊಂಡು ಬರ್ತೀನಿ. ಈ ಥರ ಚಾಕ್ಲೇಟ್ ಇದ್ರ ಮೇಲೆ ಕೋಟಿಂಗ್ ಆಗುತ್ತೆ ನೋಡಿ. ಕೋಟ್ ಮಾಡಿಬಿಟ್ಟು ಈ ಫೋರ್ಕಲ್ಲಿ ಇಟ್ಬಿಡಿ. ಇರೋ ಎಕ್ಸ್ಟ್ರಾ ಚಾಕ್ಲೇಟ್ ಎಲ್ಲ ಈ ಥರ ಬಂದ್ಬಿಡುತ್ತೆ ನೋಡಿ. ಎಕ್ಸ್ಟ್ರಾ ಚಾಕ್ಲೇಟ್ ಎಲ್ಲ ಬಂದ್ಬಿಡುತ್ತೆ. ಈ ಥರ ಇಟ್ಕೊಂಡು ಈ ರೌಂಡ್ ಮಾಡಿದ್ನಲ್ಲ, ಇಲ್ಲ ಈ ರೌಂಡು ಇದ್ರ ಮೇಲೆ ಈ ಥರ ಕೋಟಿಂಗ್ ಮಾಡಿ ಇದನ್ನು ಅಷ್ಟೇ ಒಂದು ಫೋರ್ಕ್ ಮೇಲೆ ಇಟ್ಕೊಂಡ್ಬಿಡೋಣ. ಈ ಥರ ನೋಡಿ, ಎಲ್ಲ ಚಾಕ್ಲೇಟು ಬೀಳ್ತಾ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಚಾಕ್ಲೇಟು ಡ್ರಾಪ್ ಆಗಿ ಬೀಳ್ತಾ ಇದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಈ ಥರ ತಗೊಂಡು ಈ ಥರ ಇಟ್ಬಿಡ್ತೀನಿ. ಇರುತ್ತೆ, ಎಕ್ಸ್ಟ್ರಾ ಎಲ್ಲ ಆಗಲ್ಲ. ಈ ಥರ
ಅದೇ ಥರ ನಾನು ಎಲ್ಲ ಮಾಡ್ಕೊಂಡು ಬರ್ತೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ವೈಟ್ ಚಾಕ್ಲೇಟ್ ಕಲಸಿದ್ನಲ್ಲ ಅದು ಈ ಥರ ಇದ್ರ ಮೇಲೆ ಹಾಕೋದು. ಡಿಸೈನ್ ಆಗೋಯ್ತು. ನಾವು ಹೆಂಗಂದರೆ ಡಿಸೈನ್ ಮಾಡ್ಕೊಳ್ಬೋದು, ಹಿಂಗೆ ಹಿಂಗೆ ಹಿಂಗೆ. ಪೈಪಿಂಗ್ ಬ್ಯಾಗಲ್ಲಿ ಹಾಕ್ಬಿಟ್ಬೇಕಾದ್ರೆ ಮಾಡ್ಕೊಳ್ಬೋದು. ವೈಟ್ ಚಾಕ್ಲೇಟ್ ಡಿಪ್ ಮಾಡಿಕ್ಕಿದ್ನಲ್ಲ ಅದ್ರ ಮೇಲೆ ಕೂಡ ನಿಮಗೆ 1.5 ಕಪ್ ಬೇಕಾಗುತ್ತೆ ಚಾಕ್ಲೇಟು. ನಂದು ಸ್ವಲ್ಪ ಇತ್ತು, ಅದಕ್ಕೆ ನಾನು 1 ಕಪ್ ಆಗುವಷ್ಟು ಮೆಲ್ಟ್ ಮಾಡಿದೆ ಅಷ್ಟೇ. 1 ಕಪ್ ಆಗುವಷ್ಟು ಚಾಕ್ಲೇಟ್ ತಗೊಳ್ಳಿ, ಅದು ಕರೆಕ್ಟಾಗಿ ಬರುತ್ತೆ. ಇದು ಸ್ವಲ್ಪ ಒಣಗಕ್ಕೆ ಬಿಡೋಣ, ಒಂದು 2 ನಿಮಿಷದಲ್ಲಿ ಅದು ಇದಾಗ್ಬಿಡುತ್ತೆ. ಈ ಥರ ಚಾಕ್ಲೇಟು ಪೋರ್ ಮಾಡಿಬಿಡ್ಬೋದು ನಾವು. ನೋಡಿ, ಬೌಂಟಿ ಬಾರ್ಸು ರೆಡಿ ಆಯಿತು. ಬೇಕಂದರೆ ನಿಮಗೆ ಈ ವೈಟ್ ಚಾಕ್ಲೇಟ್ ಬೇಡ ಅಂದರೆ ಹಾಕ್ಕೋಬೇಡಿ, ಮಕ್ಕಳಿಗೆ. ನೋಡಿ, ಬೌಂಟಿ ಬಾರ್ಸು ರೆಡಿ ಆಯಿತು. ಏನಾದರೂ ನಿಮಗೆ ವೈಟ್ ಚಾಕ್ಲೇಟ್ ಹಾಕೋದು ಬೇಡ ಅಂತ ಹೇಳಿದ್ರೆ ಪ್ಲೇನಾಗಿ ನೀವು ಮಾಡ್ಕೊಳ್ಬೋದು. ಇಲ್ಲ, ಇದು ಪ್ಲೇನಾಗಿ ಬಂದಿದೆ, ಇದು ಪ್ಲೇನಾಗಿದೆ. ಇದಕ್ಕೆಲ್ಲ ನಾನು ಸ್ವಲ್ಪ ಮಕ್ಕಳಿಗೆ ಇಷ್ಟ ಅಲ್ವಾ, ಅದ್ರ ಮೇಲೆ ಡಿಸೈನ್ಸು ಅದೆಲ್ಲನೂ ಚಾಕ್ಲೇಟ್ಸ್ಗೆ, ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ನೋಡೋಣ, ಇವಾಗ ಕಟ್ ಮಾಡಿಬಿಟ್ಟೊಂದು ನೋಡೋಣ. ಇದು ಈಗ ಕಟ್ ಮಾಡಿ ನೋಡೋಣ. ಈಗ ನಾನು ಇದು ಕಟ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ, ಒಳಗಡೆ ಎಲ್ಲ ಡೆಸಿಕೇಟ್ ಕೊಕೊನಟ್ ಇದೆ ನೋಡಿ, ಒಣಗಿದ ಕೊಬ್ಬರಿ ಹಾಕಿ ಮಾಡಿದ್ವಲ್ಲ. ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಇದು ನೋಡಿ. ಮೇಲೆಲ್ಲ ಚಾಕ್ಲೇಟು, ಒಳಗಡೆ ಎಲ್ಲ ಕೊಬ್ಬರಿ ಫಿಲ್ಲಿಂಗ್ ಮಾಡಿರೋದು ಚಾಕ್ಲೇಟು. ಚೆನ್ನಾಗಾಗಿದೆ. ಮನೇಲೇ ನೋಡಿ ಎಷ್ಟು ಬೇಗನೂ ಆಗುತ್ತೆ, 1-2 ಅವರಲ್ಲಿ ಆಗಿಬಿಡುತ್ತೆ. ನೋಡಿ, ಮಕ್ಕಳಿಗೆ ಬರ್ತಡೇ ಬಂದರೆ ಚಾಕ್ಲೇಟ್ಸ್ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಏನೇನು ಡಿಸೈನ್ ಬೇಕು ಎಲ್ಲ ಮಾಡ್ಕೊಳ್ಬೋದು. ನೋಡಿ, ನಿಮ್ಮ ಚಾಕ್ಲೇಟ್ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಅಷ್ಟು ಬೆಲೆ ಕೊಟ್ಟು ನಾವು ತರ್ತೀವಿ, ಹೋಮ್ ಮೇಡಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿದೆ. ಹೋಮ್ ಮೇಡ್ ಚಾಕ್ಲೇಟ್ಸು ತುಂಬ ಚೆನ್ನಾಗಿದೆ. ನಾನು ಆವಾಗಲೇ ಟೇಸ್ಟ್ ಮಾಡಿಬಿಟ್ಟೆ, ಅದು ಎಮ್ಮಿ ಆಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ಚಾಕ್ಲೇಟು ಡಿಪ್ ಮಾಡಿಬಿಟ್ಟು ನಾವು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡ್ರೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ. ತಟ್ಟೆ ಮೇಲೆ ಹಾಕ್ಕೊಂಡ್ರೆ ಸ್ವಲ್ಪ ಕಷ್ಟ ತೆಗಿಯೋದು. ಇಲ್ಲಾಂದರೆ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ನಾನು ತುಪ್ಪ ಸವರಿಲ್ಲ, ಹಾಗೆ ಇಟ್ಟಿದ್ದೆ. ನೀವು ಬಟರ್ ಪೇಪರ್ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ.